ಮೊಟ್ಟೆ ಪ್ರಿಯರಿಗೆ ಸರ್ಕಾರದಿಂದ ಭಿಕ್ಷೆ ಹಾಕಿತು. ರಾಜ್ಯದಲ್ಲಿ ಬೆಲೆ ಏರಿಕೆಯ ಬಿಸಿ ಮುಂದುವರಿತಾ ಇದೆ. ಮಾರುಕಟ್ಟೆಯಲ್ಲಿ ಮೊಟ್ಟೆಯ ದರ ಮತ್ತೆ ಹೆಚ್ಚಳ ಆಗಿದೆ. ಒಂದು ಮೊಟ್ಟೆ ಈಗ 8.5 ರೂಪಾಯಿ, 8.50 ರೂಪಾಯಿಗೆ ಏರಿಕೆ ಆಗಿದೆ. ಆಲ್ಮೋಸ್ಟ್ ಅಲ್ಲಿ 9 ರೂಪಾಯಿ ಆಗುತ್ತೆ. 8.5 ಅಂದರೆ ಕರೆಕ್ಟಾಗಿ 8.5 ಅಂತ ಯಾರೂ ಕೊಡೋಲ್ಲ, 9 ರೂಪಾಯಿ ಕೇಳ್ತಾರೆ ಈಗ ಅಂಗಡಿಗೆ ಹೋದರೆ. ಒಂದು ಮೊಟ್ಟೆಗೆ 8.5 ರೂಪಾಯಿ. ಮಾರುಕಟ್ಟೆಯಲ್ಲಿ ಈಗ ಮೊಟ್ಟೆಯ ದರ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಈಗ ಮೊಟ್ಟೆ ಜಾಸ್ತಿ ಆಗಿರೋದ್ರಿಂದಾಗಿ ಶಾಲಾ ಮಕ್ಕಳಲ್ಲಿ ಆಗುವಂಥ ಸಮಸ್ಯೆ, ಈಗ ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರಾ ಇಲ್ಲ ಅನ್ನೋದು ಅದು ಇರುವಂಥ ಪ್ರಶ್ನೆ. ಈಗ ಪದೇ ಪದೇ ಈ ರೀತಿಯ ಮೊಟ್ಟೆಗಳ ದರ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕಡಿವಾಣ ಮಾಡ್ತಾರಾ? ಏರಿಕೆ ದರ ಹೆಚ್ಚಾದರೂ ಪರವಾಗಿಲ್ಲ, ನಾವು ಮಕ್ಕಳಿಗೆ ಮೊಟ್ಟೆ ಕೊಡ್ತೀವಿ ಅಂಥೇಳಿ ನಿರ್ಧಾರಕ್ಕೆ ಬಂದರೆ ಒಳ್ಳೆಯದು. ಬಟ್ ಕೊಡ್ತಾರಾ ಇಲ್ಲ ಅನ್ನುವಂಥ ಕುತೂಹಲ ಇದು ಶಾಲಾ ಮಕ್ಕಳಿಗೆ ಒಂದು ಕಡೆ. ಆದರೆ ದಿನನಿತ್ಯ ಬಳಕೆ ಮಾಡುವಂಥ ಅವರಿಗೂ ಕೂಡ ಇದು ಸಮಸ್ಯೆ. ಈಗ 8.5 ರೂಪಾಯಿ ಆಗಿದೆ, 8 ರೂಪಾಯಿ ಇತ್ತು, 8.5 ಅಂದರೆ ಆಲ್ಮೋಸ್ಟ್ ಆಲ್ 9 ರೂಪಾಯಿ. ಒಂದು ಮೊಟ್ಟೆಗೆ 9 ರೂಪಾಯಿ ಕೊಡಬೇಕಾಗತ್ತೆ. 8 ರೂಪಾಯಿ ಇದ್ದಿದ್ದು ಈಗ 9 ರೂಪಾಯಿ ಆಗುತ್ತೆ. 8.5 ಅಂತೂ ಯಾರು ಅದನ್ನು ಕನ್ಸಿಡರ್ ಅಂತೂ ಮಾಡಲ್ಲ. 8.5 ಹೇಗೆ ಕೊಡೋಕ್ಕಾಗತ್ತೆ? ನೀವು ಒಂದು ಮೊಟ್ಟೆ ಕೊಟ್ಟರೆ 8.5 ಅಂತ ಹೇಳೋಕ್ಕಾಗಲ್ಲ, 9 ರೂಪಾಯಿ ಅಂತ ಹೇಳೋದು. ಯಾಕಂದರೆ ಈ ಹಿಂದೆ 8 ರೂಪಾಯಿ ಇತ್ತು, ಈಗ 9 ರೂಪಾಯಿ ಆಗ್ತಾ ಇದೆ. 1 ರೂಪಾಯಿ ಜಾಸ್ತಿ ಮಾಡಲಾಗ್ತಾ ಇದೆ.